RSS ಚಟುವಟಿಕೆಗಳನ್ನ ನಿಜವಾಗ್ಲೂ ನಿಯಂತ್ರಣ ಮಾಡಬೇಕು, ಮೂಗುದಾರ ಹಾಕಬೇಕು ಅನ್ನೋ ಚಿಂತನೆ ಸರ್ಕಾರಕ್ಕಿದೆಯಾ ಅಥವಾ ಇದೊಂದು ಡೈವರ್ಷನ್ ಪಾಲಿಟಿಕ್ಸ್ನ ಭಾಗನಾ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಶತಮಾನೋತ್ಸವದ ಹೊತ್ತಲ್ಲಿ RSSಗೆ ಶಾಕ್ ಕೊಟ್ಬಿಡ್ತೀವಿ ನಾವು ಅಂತ ಸರ್ಕಾರದ ಚಿಂತನೆಯಂತೆ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಅಂಕುಶ ಹಾಕೋ ವಿಚಾರ, ಸಂಘದ ಚಟುವಟಿಕೆ ನಿಷೇಧದ ಕುರಿತು ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ. ಬಿಕಾಸ್ ಅವ್ರದ್ದೊಂದು ಲೆಫ್ಟ್ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದೆ, ಸೈದ್ಧಾಂತಿಕ ವಿಚಾರಗಳಿಲ್ಲಿ ಬರುತ್ತೆ. ಸೊ ನಾವು ಬದ್ಧತೆಯನ್ನು ತೋರಿಸ್ತಾ ಇದ್ದೀವಿ, ನಾವು ವಿರೋಧಿಸಿದ್ವಿ ಅಧಿಕಾರ ಇಲ್ಲದೆ ಇರಬೇಕಾದ್ರೂ ಅಧಿಕಾರ ಇದ್ದಾಗಲೂ ಅದನ್ನೇ ಮಾಡ್ತೀವಿ ಅಂತ ಹೇಳೋ ಪ್ರಯತ್ನ. ಸಚಿವ ಖರ್ಗೆ ಪತ್ರದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆಯಂತೆ. ಬಟ್ ಅಲ್ಟಿಮೇಟ್ಲಿ ಸೂಚನೆ ಬಂದಾಗ್ಲಷ್ಟೇ ನಾವು ಇದನ್ನು ಅಧಿಕೃತ ಅಂತ ಹೇಳ್ಬೋದು. ಚಿಂತನೆ ಏನು, ಕಲ್ಪನೆ ಏನು, ಯಾರು ಬೇಕಾದರೂ ಮಾಡ್ತಾರೆ, ಅವಕಾಶ ಬೇಕಲ್ಲ ಅದಕ್ಕೆ. ಸುಮ್ಮನೆ ಮಾಡಿದ್ರೆ ಬಿಟ್ಬಿಡ್ತಾರ ಸಾರ್ವಜನಿಕರು? ನಿಷೇಧ ಮಾಡಬೇಕು ಅನ್ನುವಂತ ಅವಿವೇಕಿತನದ ಪತ್ರವನ್ನ ಸಚಿವ ಪ್ರಿಯಾಂಕ ಖರ್ಗೆ ಕೊಟ್ಟಿರುವಂತದ್ದು ಅತ್ಯಂತ ನಾಚಿಕೆಯ ಸಂಗತಿ. RSS ಕಳೆದ 100 ವರ್ಷಗಳ ಅವಧಿಯಲ್ಲಿ ಒಂದು ದೇಶಭಕ್ತ ಸಂಘಟನೆಯಾಗಿ ವಿಶ್ವದ ಜನರ ಮನಸ್ಸನ್ನ ಇವತ್ತು ಗೆದ್ದಿದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ, ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಕಾರ್ಯಕ್ಕೆ RSS ತನ್ನದೇ ಆದಂತ ಕೊಡುಗೆಯನ್ನ ಈ ದೇಶದಲ್ಲಿ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ. ಇವತ್ತು ಅದು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ RSSನ ಬಗ್ಗೆ ವಿನಾಕಾರಣವಾದಂತ ಟೀಕೆಗಳನ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇರುವಂತದ್ದು ಇದು ಮೊದಲ ಬಾರಿ ಏನಲ್ಲ. ತನ್ನ 2.5 ವರ್ಷದ ಸಚಿವ ಸ್ಥಾನದ ಅಧಿಕಾರ ಅವಧಿಯಲ್ಲಿ ಜನರಿಗೆ ಹತ್ತಿರ ಆಗುವಂತ ಯಾವುದೇ ಕಾರ್ಯಕ್ರಮಗಳನ್ನ ತಮ್ಮ ಇಲಾಖೆಯ ಮುಖಾಂತರ ಅವ್ರು ಮಾಡ್ಲೇ ಇಲ್ಲ. 2.5 ವರ್ಷದಲ್ಲಿ ಇಲಾಖೆಗಳು ಸಂಪೂರ್ಣವಾಗಿ ಸತ್ತು ಹೋದಂತ ಪರಿಸ್ಥಿತಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ಇದೆ. ಜನರಿಗೆ ಹತ್ತಿರ ಆಗುವಂತ ಕಾರ್ಯಕ್ರಮಗಳನ್ನ ಇಲಾಖೆಯ ಮುಖಾಂತರ ಕೊಡ್ಲಿಕ್ಕೆ ಆಗದೆ RSSನ ಟೀಕೆ ಮಾಡೋದ್ರ ಮುಖಾಂತರ ನಾನು ಜೀವಂತವಾಗಿದ್ದೀನಿ ಎನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಖರ್ಗೆ ಅವರು ಪದೇ ಪದೇ ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆ ಅಲ್ಲ, ಅವ್ರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ RSSನ ಬಗ್ಗೆ ಆದ ನಿಷೇಧ ಮಾಡಲಿಕ್ಕೆ ಅವರ ಹತ್ರ ತಾಕತ್ತಿಲ್ಲ, ಖಂಡಿತವಾಗಿ ಅವ್ರ ಹತ್ರ ಆಗೋದಿಲ್ಲ. ನಾನೊಂದು ಉಡುಪಿಯ ಜನರ ಪರವಾಗಿ ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ. ಅವರೊಂದು ಗುಲ್ಬರ್ಗದ ಉಸ್ತುವಾರಿ ಸಚಿವರಾಗಿದ್ದುಕೊಂಡು SSLC PUCಯಲ್ಲಿ ಇವತ್ತು ಗುಲ್ಬರ್ಗ ಕೊನೆ ಸ್ಥಾನದಲ್ಲಿ. ಅವ್ರು ನಿಜವಾದ ಒಬ್ಬ ಸಚಿವರಾಗಿ ಅವರ ಕರ್ತವ್ಯವನ್ನು ಮಾಡೋದಿದ್ರೆ ಬರುವ ವರ್ಷ SSLC PUCಯಲ್ಲಿ ಪ್ರಥಮ 5 ಸ್ಥಾನದಲ್ಲಿ SSLC PUCಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವ ಮೂಲಕ ಇಡೀ ರಾಜ್ಯದ ಜನರಿಗೆ ಪಾಠ ಮಾಡುವಂಥ ಕೆಲಸ ಮಾಡೋದು ಬಿಟ್ಟು ಮುಸ್ಲಿಮರಿಗೆ ಓಲೈಕೆ ಮಾಡೋ ರೀತಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಬಿಡಿ. ಅದರಿಂದಾಗಿ ಅವರಿಗೆ ಉಡುಪಿಯ ಜನರು ಅವರಿಗೆ ಒಂದು ಒಳ್ಳೆ ರೀತಿಯ ಬುದ್ಧಿಯನ್ನು ಕಲಿಸಲಿ ಅಂತ ಹೇಳ್ತೀನಿ. ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಏನು ಪತ್ರ ಬರೆದಿದ್ದಾರೆ ಆ ಪತ್ರವನ್ನು ನಾನು ಗಮನಿಸಿದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ ವಿಧಾನ, ಧ್ಯೇಯ, ಉದ್ದೇಶ, ಕಾರ್ಯಕ್ಷೇತ್ರ, ಸ್ವಯಂ ಸೇವಕರು ಮಾಡ್ತಿರುವಂಥ ಕೆಲಸ, ಅಲ್ಲಿರುವಂಥ ಪ್ರಚಾರಕರು ಮಾಡ್ತಿರುವಂಥ ಕೆಲಸ. ಓಕೆ, ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಸದಾ ನಿಷೇಧ ಮತ್ತು ನಿರ್ಬಂಧದ ನೆರಳಲ್ಲೇ ಹೆಮ್ಮರವಾಗಿರುವಂತಹ ಸಂಘಟನೆ ಅದು. ಇನ್ಫ್ಯಾಕ್ಟ್ ಈ BJP ನಾಯಕರು ಯಾರ್ಯಾರು ಮಾತಾಡ್ತಿದ್ದಾರೆ, ಈ BJP ನಾಯಕರು ಎಲ್ಲರೂ ಕೂಡ RSSನ ಶಿಶುಗಳೇ. ಸೊ ಇವರಿಂದ ಅವರು ಯಾವುದೋ ಒಂದು ಅಂಬ್ರೆಲಾ ಪಡ್ಕೊಳ್ತಾರೆ ಅನ್ನೋದು ನಿಜವಾಗ್ಲೂ ಹಾಸ್ಯಾಸ್ಪದ RSSನ ಬಲ್ಲವರಿಗೆ. ಬಟ್ ಸ್ಟಿಲ್ ಹೋರಾಟ ಮಾಡೋದಕ್ಕೆ ಏನು ಮಾಡ್ತಾರೆ BJPಯವರು? ಆಮೇಲೆ ಇದನ್ನು RSS ಸಂಘಟನೆ ಹೆಂಗೆ ಸಮರ್ಥವಾಗಿ ಎದುರಿಸುತ್ತೆ ಅನ್ನೋದು ಪ್ರಶ್ನೆ. ಈಗ ನಿನ್ನೆ ಪ್ರಿಯಾಂಕ ಖರ್ಗೆ ಅವರು ಏನು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ CSಗೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂತಹ ಗುಮಾನಿ BJP ನಾಯಕರು ಕೂಡ ಮುಂದಾಗಿದೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಸರ್ಕಾರದ ಮುಂದಿನ ನಡೆ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಏನು ಪ್ರಸ್ತಾಪ ಇಟ್ಟಿದ್ದಾರೆ, ಪತ್ರ ಬರೆದಿದ್ದಾರೆ, ಅದರ ಸಾಧಕ ಬಾಧಕಗಳು, ಸರ್ಕಾರ ಒಂದೊಮ್ಮೆ ತೀರ್ಮಾನ ತೆಗೆದುಕೊಂಡು ಬಿಟ್ಟರೆ ಅದರ ಸಾಧಕ ಬಾಧಕಗಳು, ಪರಿಣಾಮಗಳು ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ BJP ಒಂದು 3 ಜನರ ತಂಡವನ್ನು ರಚನೆ ಮಾಡಿದೆ. ರವಿಕುಮಾರ್, ನವೀನ್ ಅವರು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದೆ. ಜೊತೆಗೆ ಸರ್ಕಾರ ಮುಂದಿನ ನಡೆ ಯಾವ ರೀತಿ ಇಡುತ್ತೆ ಅನ್ನುವಂಥದ್ದು ಕೂಡ ಇದರ ಸಾಧ್ಯತೆಯನ್ನು ಕೂಡ BJP ಅವಲೋಕನ ಮಾಡ್ತಾ ಇದೆ. ಈಗ ಕಾನೂನುಗಳ ಪ್ರಕಾರ ಯಾವುದನ್ನೇ ತಿದ್ದುಪಡಿ ಮಾಡ್ಲಿಕ್ಕಾಗಲ್ಲ. ಈ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂತಹ ಒಂದು ನಿಯಮ ಇದೆ. ಅದಕ್ಕಾಗಿ ಫ್ರೀಡಂ ಪಾರ್ಕ್ ಕೊಟ್ಟಿದ್ದಾರೆ. ಆದರೆ RSS ನಡೆಸ್ತಾ ಇರುವಂತಹ ಚಟುವಟಿಕೆಗಳು ಯಾರಿಗೂ ಕೂಡ ತೊಂದರೆ ಆಗದ ಸಂದರ್ಭದಲ್ಲಿ, ಜೊತೆಗೆ ಪಥಸಂಚಲನ ಅಂತ ಚಟುವಟಿಕೆಗಳಿಗೆ ಕಡ್ಡಾಯವಾಗಿಯೂ ಕೂಡ RSS ನಾಯಕರುಗಳು ಪರ್ಮಿಷನ್ ತೆಗೆದುಕೊಳ್ತಾರೆ. ಸ್ಥಳೀಯ ಪೊಲೀಸರ ಪರ್ಮಿಷನ್ ಅಥವಾ ಮೈದಾನದ BEO ಪರ್ಮಿಷನ್ ತೆಗೆದುಕೊಳ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಬೈಟ್ ಹಾಕು ಸಾಂಘಿಕ ಸಭೆ ಮಾಡಬೇಕು ಅಂದ್ರೆ ಶಾಲಾ ಕಾಲೇಜು ಆರಂಭ ಆಗುವ ಮುನ್ನವೇ ಸುಮಾರು 1 ಗಂಟೆ ಮುನ್ನವೇ ಈ ಒಂದು ಸಭೆಗಳನ್ನ ಮಾಡ್ತಾರೆ. ಅದಕ್ಕೂ ಕೂಡ ಪರ್ಮಿಷನ್ ತೆಗೆದುಕೊಂಡಿರ್ತಾರೆ. ಯಾವುದೇ ಸಮಸ್ಯೆ ಇರೋದಿಲ್ಲ. ಇದುವರೆಗೆ ಯಾವುದೇ ತಕರಾರು ಇರಲಿಲ್ಲ. ಈಗ ಪ್ರಿಯಾಂಕ ಖರ್ಗೆ ತಗಾದೆ ಎತ್ತಿರೋ ಹಿನ್ನೆಲೆಯಲ್ಲಿ BJP ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಸಂಘದ ಸೂಚನೆ ಕೂಡ ಇದೆ. ಹೈಕಮಾಂಡ್ಗೆ ಎಲ್ಲವನ್ನೂ ಕೂಡ ವರದಿ ಮಾಡಿದ್ದಾರೆ. ಹೈಕಮಾಂಡ್ನ ಮುಂದಿನ ಸೂಚನೆಯನ್ನು ಕೂಡ ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ
RSS ಚಟುವಟಿಕೆಗಳನ್ನ ರಾಜ್ಯದಲ್ಲಿ ಬ್ಯಾನ್ ಮಾಡಿಬಿಟ್ರೆ ಇನ್ನು ಮುಂದೆ ಏನೇ ಮಾಡಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಯಮ ತಂದಿದ್ದೆ ಆದಲ್ಲಿ ಕಾನೂನು ಪ್ರಕಾರ ಇದನ್ನ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೀದಿಗಿಳಿದು ಕೂಡ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ನಾಳೆ ಕೂಡ ಚರ್ಚೆ ಆಗುತ್ತೆ, ಮುಂದಿನ ರೂಪುರೇಷೆ ಕೂಡ ನಿರ್ಧಾರ ಮಾಡ್ತಾರೆ ಅಂತ.